ಇನ್ನು ಕುಟುಂಬವನ್ನೇ ಕೊಂದಂತಹ ಪಾಪಿ ಪುತ್ರ ಅಕ್ಷಯ್ ಕ್ರೌರ್ಯ ಭಯಾನಕವಾಗಿದೆ. ಕೊಟ್ಟೂರು ಕಿರಾತಕ ಅಕ್ಷಯ್ ಕ್ರೌರ್ಯ. ಮೊದಲು ತಾಯಿಯನ್ನ ಕೊಂದಿದ್ದ ಕ್ರೂರಿ ಅಕ್ಷಯ್ ಮೂವರನ್ನ ಮನೆಯಲ್ಲೇ ಪ್ರತ್ಯೇಕವಾಗಿ ಮರ್ಡರ್ ಮಾಡಿದ್ದಾನೆ. ತಂದೆ ಹಾಗೆ ತಂಗಿ ಹೊರಗಡೆ ಹೋದಾಗ ತಾಯಿಯ ಹತ್ಯೆ ಮಾಡಿದ್ದಾನೆ. ಚಾಕುವಿನಿಂದ ತಾಯಿ ಕತ್ತು ಸೀಳಿ ಕೊಲೆಗೈದು ಅಟ್ಟಹಾಸ ಮೆರೆದಿದ್ದಾನೆ. ತಾಯಿ ಜಯಲಕ್ಷ್ಮಿಯನ್ನ ಮೊದಲನೇದಾಗಿ ಕೊಲ್ತಾನೆ. ತಾಯಿ ಶವ ಕೊಠಡಿಯಲ್ಲೇ ಹಾಕಿರ್ತಾನೆ. ಮೊದಲು ತಾಯಿಯ ಹತ್ಯೆ ನಂತರದಲ್ಲಿ ತಂಗಿ ಹಾಗೆ ತಂದೆಯನ್ನ ಕೊಂದು ಒಂದೇ ಗುಂಡಿಯಲ್ಲಿ 3 ಶವಗಳನ್ನ ಹೂತಾಕಿದ್ದಾನೆ. ತಾಯಿ ಹತ್ಯೆ ಬಳಿಕ ತಂಗಿಯನ್ನ ಕೂಡ ಮುಗಿಸೋದಕ್ಕೆ ಆತ ಸ್ಕೆಚ್ ಹಾಕಿದ್ದ. ತಂದೆ ಜೊತೆಗೆ ಹೋಗಿದ್ದ ಅಮೃತಾಗೆ ಅಕ್ಷಯ್ ಕರೆ ಮಾಡ್ತಾನೆ. ನಿನಗೆ ಗಿಫ್ಟ್ ತಂದಿದ್ದೀನಿ, ಮನೆಗೆ ಬಾ ಅಂತ ಹೇಳಿ ಕರೆದಿದ್ದಾನೆ. ಅಣ್ಣ ಗಿಫ್ಟ್ ತಂದಿದ್ದಾನೆ ಅಂತ ಖುಷಿಯಲ್ಲಿ ತಂಗಿ ಬಂದ್ರೆ ತಂಗಿ ರೂಮ್ನಲ್ಲಿದ್ದಾಗ ಚಾಕು ಇರಿದು ಆಕೆಯನ್ನ ಕೊಂದಿದ್ದಾನೆ. ತಂಗಿ ಹಾಗೆ ತಾಯಿ ಮೃತದೇಹವನ್ನ ಕೊಠಡಿಯಲ್ಲೇ ಇರಿಸಿದ್ದ. ನಂತರ ತಂದೆಯನ್ನ ಕೊಲ್ಲೋದಕ್ಕೆ ಪಾಪಿ ಅಕ್ಷಯ್ ಮಸ್ಲತ್ತನ ಮಾಡಿದ್ದಾನೆ. ಸಿಟಿಯಿಂದ ಮನೆಗೆ ವಾಪಸ್ ಬಂದಿದ್ರು ಭೀಮರಾಜ್. ಮನೆಯಲ್ಲಿ ಟಿವಿ ನೋಡ್ತಾ ಕುಳಿತಿದ್ದಾಗ ತಂದೆಯ ಹತ್ಯೆ ಮಾಡಿದ್ದಾನೆ. ಮನೆ ಹಾಲ್ನಲ್ಲೇ ತಂದೆ ಕತ್ತು ಸೀಳಿ ಕೊಂದು ಹಾಕಿದ್ದಾನೆ. ಮನೆಯ ಹಾಲ್ನಲ್ಲಿ 3 ಮೃತದೇಹವನ್ನ ಹೂತಿದ್ದ. ಹಾಲ್ನಲ್ಲಿ ಗುಂಡಿ ತೋಡಿ ಸಮಾಧಿಯನ್ನ ಮಾಡಿದ್ದ ರಾಕ್ಷಸ. ನಾವು ನೋಡ್ತಾ ಇರೋ ಹಾಗೆ ಆ ಗುಂಡಿಯನ್ನ ಬಗ್ದಾಗ 3 ಶವಗಳು ಕೂಡ ಅದರಲ್ಲಿ ಹೂತ್ ಹಾಕಿದ್ದ. ಜೊತೆಗೆ ಆತ ಕಾಲನ್ನ ಕೂಡ ಕಟ್ಟು ಮಾಡಿದ್ದ. ಅಂದ್ರೆ ಯಾವ ರೀತಿ ಈತ ಕ್ರೌರ್ಯವನ್ನ ಮೆರೆದಿದ್ದ ಅನ್ನೋದು ಈಗ ಗೊತ್ತಾಗ್ತಾ ಇದೆ. 3 ಮೃತದೇಹ, ಅದು ಕೂಡ ತಂದೆ ತಾಯಿ ಹಾಗೆ ತಂಗಿ ಮೂವರನ್ನ ಆತ ಕೊಲೆ ಮಾಡಿದ್ದ. ಮೊದಲನೇದಾಗಿ ತಾಯಿಯನ್ನ ಹತ್ಯೆ ಮಾಡ್ತಾನೆ, ಅದು ಕೂಡ ಕತ್ತು ಸೀಳಿ ಭಯಾನಕವಾಗಿ ಹತ್ಯೆ ಮಾಡ್ತಾನೆ. ನಂತರ ಮೃತದೇಹವನ್ನ ಕೊಠಡಿಯಲ್ಲಿ ಇರಿಸ್ತಾನೆ. ತಂಗಿಗೆ ಗಿಫ್ಟ್ ತಂದಿದ್ದೀನಿ ಅಂತ ಹೇಳಿ ಕರೆ ಮಾಡಿ ಕರೆಸ್ತಾನೆ. ತಂಗಿ ಪಾಪ ಅಣ್ಣ ಏನೋ ಗಿಫ್ಟ್ ಕೊಡ್ತಾ ಇದ್ದಾನೆ ಅಂತ ತುಂಬಾ ಖುಷಿಯಲ್ಲಿ ಮನೆಗೆ ಬಂದ್ರೆ ಆ ತಂಗಿಯನ್ನ ಕೂಡ ಕೊಲ್ತಾನೆ. ಆಕೆಯ ಮೃತದೇಹವನ್ನ ಕೂಡ ಕೊಠಡಿಯಲ್ಲೇ ಇರಿಸ್ತಾನೆ. ನಂತರ ತಂದೆ ಭೀಮರಾಜ್ ಕೂಡ ಮನೆಗೆ ಬರ್ತಾರೆ. ತಮ್ಮ ಪಾಡಿಗೆ ತಾವು ಟಿವಿ ನೋಡ್ತಾ ಇದ್ದಂತಹ ಭೀಮರಾಜ್ ಅವರ ಕತ್ತು ಸೀಳಿ ಅವರನ್ನು ಕೂಡ ಕೊಲೆ ಮಾಡ್ತಾನೆ. ಈ ನೀಚ ಈ ರೀತಿ ಮಾಡೋದಕ್ಕೆ ಕಾರಣ ಏನು? ಏನಾದ್ರೂ ದ್ವೇಷವನ್ನ ಬೆಳೆಸ್ಕೊಂಡಿದ್ನಾ? ತಂದೆ ತಾಯಿ ತಂಗಿಯಿಂದ ಏನಾದ್ರೂ ತೊಂದರೆ ಆಗ್ತಾ ಇತ್ತಾ? ಆದ್ರೆ ಈತ ಸೈಕೋಪಾತ್ ಆಗಿದ್ನಾ? ಯಾವ ಕಾರಣದಿಂದಾಗಿ ಈ ರೀತಿ ಹತ್ಯೆ ಮಾಡಿದ್ದಾನೆ? ಕುಟುಂಬವನ್ನ ಕೊಲ್ಲುವಂತಹ ಘಟನೆ ಏನಾಗಿತ್ತು? ಈ ವಿಚಾರದಲ್ಲಿ ತನಿಖೆ ನಡೀತಾ ಇದೆ.